ಮೇಡಮ್ ಹಣೆ ಮುಂದಗಡೆ ಬರ್ಕೊಳ್ಳಿ. ನನಗೆ ಒಂದೇ ಒಂದು ಸ್ಕಿಟ್ ಸಾಕು. ಔಚಾಕ್ಬಿಡ್ತೀನಿ. ಔಚಾಕ್ಬಿಡ್ತಾನೆ. ಕೊರೋನಾ ಮುಗ್ದೋಯ್ತಲ್ಲ, ಫುಲ್ ಬಾಕ್ಲು ತೆಗ್ದಿಲ್ವಾ? ಇಲ್ಲಿ ಯಾತ್ರ ಕಷ್ಟ ಕೊಡ್ತಾ ಇದ್ದೀರಾ? ಹೋಗಿ ಚಿಕ್ಕ ಮಕ್ಳೆಲ್ಲ ಸ್ಟೇಷನ್ ಹತ್ರ ಬರ್ಬಾರ್ದು, ಹೋಗ್ರ. ಮುಚ್ಕೊಂಡಿನ ಪೋಷಕ ಪಾತ್ರ ತುಂಬಾ ರೈಸ್ ಆಗಿದೆ. ಬಂದ್ರೇನ್ರಿ ಅವ್ರ ಕ್ರಿಮಿನಲ್? ಬಂದವ್ರೆ ಸಾ? ಎಲ್ಲ ಅಲ್ಲೇ ಇಲ್ವಾ ಸಾ? ಬಂದ್ 20 ನಿಮಿಷ ಆಯ್ತು. ಹಂಗಾರ ನಮ್ಮೊಂದ್ 40 ನಿಮಿಷ ಸ್ಕಿಟ್ಟು. ನನ್ನ ಮಗನೇ ಮಾಡುದು ಅಲ್ಕ ಕೆಲಸ, ಪೇಜ್ ಗಟ್ಲೆ ಡೈಲಾಗ್ ಬಿತ್ರಿ ಬಟ್ಟೆ ನಂದೇ ಕ್ರಿ ಬಿತ್ತಿದ್ರಾ? ನೀವತ್ತನ ಹೇಳಿದ ಬಟ್ಟೆ ಬಿಚ್ಚಿ ಅಂತ. ಅವನ್ ಬಿತ್ರಿ. ಇದೇನೋ ಬಟನ್ ಎಲ್ಲ ಆಯ್ಕ ಬಂದ್ಬಿಟ್ಟಿದ್ಯಾ? ಸಾರ್ ಏನ್ ಸಾರ್, ಹೊಟ್ಟೆ ಯಾವ್ದು ತಲೆ ಯಾವ್ದು ಒಂದು ಗೊತ್ತಾಯ್ತಾ ಇಲ್ಲ. ಹೊಟ್ಟೆ ಮನೆ ಹಾಳು ಬಿದ್ದೋಗ್ಲಿ, ಯಾರೋ ಗುಂಡೊಡ್ದು ಬಿಟ್ಟಾರಲ್ರಿ. ಸರ್ ಒಕ್ಳನೇ ಹಿಂಗೈತಾ? ಹಸ್ರಿ ಏರೋಪ್ಲೇನು. ಅಯ್ಯೋ ನನಗೆ ಏರೋಪ್ಲೇನ್ ಹತ್ತಕ್ಕಾಗಲ್ಲ. ಯಾಕೆ? ನನ್ನ ಹತ್ರ ಪಾಸ್ಪೋರ್ಟ್ ಇಲ್ಲ. ಅಯ್ಯೋ ಬೇವರ್ತಿ ನನ್ನ ಮಗನೇ, ಪಾಸ್ಪೋರ್ಟ್ ತಗೊಂಡ್ ಹೋಗಕ್ಕೆ ಅದು ಥೈಲ್ಯಾಂಡ್ ಏರ್ಪೋರ್ಟ್ ಅಲ್ಲ. उसका तुम्हारा कहीं ना बनेगा. ಹತ್ತಿಸ್ರಿ ಏರೋಪ್ಲೇನು. ಏರೋಪ್ಲೇನ್ ಕೂಡ ಹೇಳೋ. ಕೇಳು. ನಿನ್ ಗ್ರೂಪ್ ಯಾವ್ದು? ಏನಿಗೆ ನಾನು ಕೇಳಿದ ಬ್ಲಡ್ ಗ್ರೂಪ್ ಅಲ್ಲ, ನಿನ್ನ ಟೀಮ್ ಹೆಸರೇನು? ನನ್ನ ಟೀಮ್ ಹೆಸರು ಎನ್ ಹೆಸರು ಕಿಲಾಡಿ. ನಿನ್ನ ಟೀಮ್ ಅಲ್ಲಿ ಯಾರಿದ್ದಾರೆ ಹೇಳು? 6 ಜನ ಇದ್ದಾರೆ. ಯಾರು ಹೇಳು? ಹಾ ಹೇಳು. ಮಡೇನೂರು ಮನು, ಕಿಲ ಸಂತು, ಸಂಜು ಬಸಯ್ಯ, ಮಂತನ, ಅನೀಶ್. ಕಾಮಿಡಿ ಕಿಲಾಡಿ ಇದ್ದ ವರಿಕೆ ಬತ್ತೆಲ್ಲ ಸಾರಿ ನನ್ನ ಮಗ. ಏಯ್ ಬರ್ರಿ, ಮೋಟ್ ಬಾಲ್ ಇಡ್ತಾ ಈ ಸ್ಮೂಗೊಳಗ್ ತುರ್ತಾ ಗಂಟ್ಲೊಳಗ ಆತಾವ್. ಹೇಳು, ಎಷ್ಟು ಆಪರೇಷನ್ ಮಾಡಿದ್ಯೇಳು? ನಾನ್ ಹೇಳಿದ್ರೆ ನಿಂಗೆ ತಡ್ಕೋ ಶಕ್ತಿ ಇಲ್ಲ. ತಡ್ಕೊಳ್ಳೋ ಶಕ್ತಿ ಇದೆ. ಎಷ್ಟು ಆಪರೇಷನ್ ಮಾಡಿದ್ಯಾ? ಬರ್ಕ ಹೇಳು. 3. ಮೊದಲನೇದು ಅಪೆಂಡಿಕ್ಸ್, ಎರಡನೇದು ಫೈಲ್ಸ್, ಮೂರನೇದು ಫ್ಯಾಮಿಲಿ ಪ್ಲಾನಿಂಗ್. ಪಶುಪತಿ ಹೇಳು, ಎಲ್ಲಿರೋದು? ಚಂದ್ರ ಲೇಔಟ್. ಅಲ್ಲೆಲ್ಲೋ ಇರೋದು? ನಿಮ್ ಮನೆ ಹಿಂದೆನೆ. ಪಶುಪತಿ ಅವ್ರ ಮನೆ ಅಂತ ಇದೆಯಾ? ಅವ್ರ ವಿಷಯ ಎಲ್ಲ ಗೊತ್ತು. 1 ವರ್ಷದಿಂದ ನೋಡ್ತಾ ಇದೀನಿ. ನಿನ್ನೆ ಇವನು ಎಂತ ಕಡೆಯಿಂದ ಮೆಟ್ಲೆ ಹೊಡಿಸ್ಕೊಂಡವನೆ ಅಂತ ಮೆಂಟೇನ್ ಮಾಡ್ತಾವನೆ. ಪಶುಪತಿ ಇವನ್ ಪುಟ್ ಕಳ್ಸಯ್ಯ. ಪುಟ್ ಕಳ್ಸನ ಅಂತೀರಾ? ಪುಟ್ ಕಳ್ಸಯ್ಯ. ಅದಕ್ಕೆ ಯಾರನ್ನು ಎದುರಾಯ್ಕಬಾರ್ದು ಅಂತ ಹೇಳೋದು. ಹೋಗಮ್ಮ, ಹೋಗೋ ರಾಜ. ಇದನ್ನೇ ಮೇಂಟೈನ್ ಮಾಡು. ಸರಿ ಸರ್, ಕಾಂಟ್ಯಾಕ್ಟ್ ಅಲ್ಲಿ ಇರ್ತೀನಿ. ಬಾಸಿಗೂ ಸೆಲ್ಯೂಟ್ ಹೊಡಿಬೇಕು, ನಾನ್ ಬಂದ ನನ್ಗೂ ಸೆಲ್ಯೂಟ್ ಹೊಡಿಬೇಕು. ಕ್ಯಾಶ್ ಓದ್ಬಿಡ್ತೀನಿ. ಹೋಗಿ ಸರ್. ಇದು ಬೇಕು ನನಗೆ. ಅಯ್ಯೋ ಪಶುಪತಿ, ಫುಲ್ ಟೆನ್ಷನ್ ಆಗ್ತಿದೆ ಕಣೆ, ಒಳಗಡೆ ಹೋಗಿ ಬಂದ್ಬಿಡ್ತೀನಿ. ಆಲ್ ರೈಟ್ ವೀಕ್ಷಕರೇ, ನಮಗೆ ಮತ್ತೊಂದು ಚಾನ್ಸ್ ಸಿಕ್ಕಿದೆ, ಬನ್ನಿ ನಿಮ್ಮನ್ನೆಲ್ಲ ನಗಿಸ್ತೀನಿ. ಸರ್, ನಿಮ್ಮ ಬಾಸು ಇಬ್ರು ಕ್ರಿಮಿನಲ್ಸ್ಗೆ ಯಗ್ಗ ಮುಗ ಜಡದ್ರಂತಾರ, ಇದ್ರ ಬಗ್ಗೆ ಒಂಚೂರು ಹೇಳಿ. ಇದ್ರಲ್ಲಿ ವಿಡಿಯೋ ಬರುತ್ತೆ? ಇಲ್ಲ, 1 ನಿಮಿಷ ಇಟ್ಕೊಳ್ಳಿ. ವಿಡಿಯೋ ಬರಲ್ಲ ಅನ್ನಲ್ಲ ಪೆಂಗ. ನಮ್ಮ ಸಾರು ರಾತ್ರಿಯ ಎದೆಯಲ್ಲಿ ಬೆಂಕಿಯ ಕೆಂಡವನ್ನ ಇಟ್ಟುಕೊಂಡು ನೀರೆಲ್ಲ ಕಾಚ್ಕೊಂಡು ಕ್ರಿಮಿನಲ್ ಎಲ್ಲ ಹಿಡ್ಕೊಂಡು ಊರಿಗೆಲ್ಲ ಹೋಗಿ ಅವರ ಹೆಂಡತಿಯ ಜೊತೆ. ಪಶುಪತಿ ಹೇಳಲ್ಲ ಅಂದ್ಬಿಟ್ಟು ಎಲ್ಲ ಹೇಳ್ತಿದೆಯಲ್ಲೋ. ಏನು ಯಾವ ಮ್ಯಾಟ್ರೂ ಹೇಳಲಿಲ್ಲ ಸರ್. ನೀನೇನು ಹೇಳ್ದು? ಎಲ್ಲ ನಾನು ಹೇಳ್ತೀನಿ. ರೇ ಮೇಡಮ್ ರೇ, ನೋಡ್ರಿ ಮನೇಲಿ ಬಟ್ಟೆ ಒಗೆಯೋದು ನಾನು, ಪಾತ್ರೆ ತೊಳೆಯೋದು ನಾನು, ಕೊಟ್ಟಲ್ಲ ನಮ್ಮ ಅಮ್ಮವ್ರ ಗಂಡ ಕಂಡ್ರಿ. ಏನ್ ಮಾಡ್ತೀರಿ ಏನ್ರಿ ಈಗ? ಅಯ್ಯೋ ಸರ್, ನಾನು ನೀವ್ ಎನ್ಕೌಂಟರ್ ಮಾಡಿದ್ರ ಬಗ್ಗೆ ಹೇಳ್ತಾ ಇದ್ದೆ. ನೀವೇನ್ ಸರ್ ಮೆಂತಿ ವಿಷಯ ಹೇಳ್ಬಿಟ್ರಿ? ನಾನು ಹೇಳಿದ್ರೆ 1-2 ಜನಕ್ಕೆ ಗೊತ್ತಾಯ್ತು. ನೀವ್ ಇಡೀ ದೇಶಕ್ಕೆ ಹಂಚ್ಬಿಟ್ರಲ್ಲ ಸರ್. ಈ ಎಡಮಟ್ಟನ ಇಂಟರ್ವ್ಯೂ ಮಾಡಕ್ಕೆ 12 ಗಂಟೆ ಗಂಟ ಪ್ರಾಕ್ಟೀಸ್ ಮಾಡಿಸ್ದಲ್ಲ.
ಪಶುಪತಿ ಏನೋ ಮಾಡೋದೀಗ? ಒಂದ್ ವಿಷಯ ಹೇಳ್ತೀನಿ ಕೇಳ್ಕೊಳ್ಳಿ. ಹೇಳಿ. ನಾನು ಮದ್ವೆ ಆಗಿ 6 ತಿಂಗಳಾಯ್ತು. ನಾನೇನು ಚೆನ್ನಾಗಿದ್ದೀನಿ ಅನ್ಕೊಂಡ್ರ? ಮತ್ತೆ ನಾನು ಹೆಂಡತಿ ನಾಯಿ ಕೊಡ್ದಂಗು ಹೊಡಿತಾವಳೆ. ಹೌದೇನೋ? ಸರ್, ಇದು ನನ್ನೊಬ್ಬನ ಸಮಸ್ಯೆ ಅಲ್ಲ ಸರ್. ಮೊನ್ನೆ ಆನಂದಣ್ಣ ಸ್ಟೇಜ್ ಮೇಲೆ ಬಂದು ಏನಂದ್ರು? ಮನೇಲಿ ನನ್ನ ಹೆಂಡತಿ ನನಗೆ ನೆಮ್ಮದಿ ಕೊಡ್ತಾ ಇಲ್ಲ ಕಣೋ, ಅದಕ್ಕೆ ನಾಯಿನು ನಾನು ಒಂದೇ ಜಾಗದಲ್ಲಿ ಮಲಗ್ತಾ ಇದೀವಿ ಅಂದ್ರು ತಾನೆ. ಅದೇ ರೀತಿ ಪಟ್ರು ಆನಂದಣ್ಣಗ್ ಬಂದಿರೋ ಪರಿಸ್ಥಿತಿನೇ ನನಗೂ ಬಂದಿರೋದು ಅಂದ್ರು. ಏನೋ ನಮ್ ಜಗ್ಗಣ್ಣ ಒಂದ್ ಸ್ವಲ್ಪ ಗೊತ್ತಾಗಿರೋದಕ್ಕೆ ಹಂಗೆ ಇದ್ದಾರೆ ಅಷ್ಟೇ ಅಲ್ಲ. ರಕ್ಷಿತಾ ಮೇಡಮ್ ಮನೆಗೆ ಹೋದ್ರೆ ಪ್ರೇಮ್ ಸರ್ ಮನೇಲೇ ಇರೋದಿಲ್ಲ ಮತ್ತೆ ಕಣ್ಣು. ಪಶುಪತಿ ನಮ್ಗೆ ಗೊತ್ತೇ ಇಲ್ಲ. ಇಲ್ಲ ಆನಂದಣ್ಣ ಇವನಿಗೆ ಕ್ಲಾರಿಟಿ ಮಾಡ್ಬನಿ. ಬರ್ತೀನಪ್ಪ, ಬರ್ಲಿ ಜೋಶು. ಭಟ್ರೆ ಏನ್ ಹೇಳ್ತೀರಿ ಇದಕ್ಕೆ? ಮಂಥನ ಅವ್ರು ಚೆನ್ನಾಗಿ ಮಾಡಿದ್ರು ಇದರಲ್ಲಿ. ಅವ್ರದ್ದು ತುಂಬಾ ಅಚ್ಚುಕಟ್ಟಾಗಿ ಬೈದ್ರು ಗಂಡನ್ನ. ಒಂದು ಗಯಾಳಿ ರೋಲ್ ಮಾಡೋದು ಕಷ್ಟ, ಅದನ್ನ ಚೆನ್ನಾಗಿ ಮಾಡಿದ್ರು. ನೀವು ಪುಟ್ಟ ಪಾತ್ರ ಆದ್ರೂ ಚೆನ್ನಾಗಿ ಮಾಡಿದ್ರು. ಇನ್ನು ಮನು ಸಂತು ಆದಿ ಬುನಾದಿ ಕಾಲದಿಂದ ನಟಿಸ್ತಿದ್ದಾರೆ. ಅವ್ರನ್ನ ಇನ್ನೇನು ವಿಶೇಷವಾಗಿ ಹೊಗಳೋದು, ಇನ್ನೊಂದಿಷ್ಟು ಬೆಟರ್ ಆಗಿ ಮಾಡ್ಬೋದಿತ್ತು ನೀವಿಬ್ರು. ಓಕೆ, ಎಷ್ಟು ಬೇಕೋ ಅಷ್ಟು ಮಾಡಿದ್ರಿ ಅಂತ ಹೇಳಬಹುದು. ಇನ್ನು ರಾಜುದು ಸಣ್ಣ ಪಾತ್ರ ಎಷ್ಟು ಬೇಕೋ ಅಷ್ಟು ನಟಿಸಿದ್ರಿ. ಇನ್ನು ಸಂಜು ಬಸಯ್ಯ ಅಪರೂಪಕ್ಕೆ ಸ್ಕಿಟ್ ನ ಹಾಳು ಮಾಡಲಿಲ್ಲ. ಓವರ್ ಆಲ್ ಆಗಿ ನಿಮ್ ಕೈಲಾದ್ದು ಪ್ರತಿಯೊಬ್ಬ ನಟನು ನಿಮ್ಮ ಶ್ರಮ ಹಾಕಿದಿರಿ ಅಂತ ಹೇಳ್ಬಹುದು. ಮೇಡಮ್ ತುಂಬಾ ಚೆನ್ನಾಗಿತ್ತು ಆನಂದ್, ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ರು. ಅಂಡ್ ಮಂಥನ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ. ಮಂಥನ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರು. ಬೇರೆಯವರೆಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ರು. ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು ಆನಂದ್. ಜಗಣ ಅವ್ರು ತುಂಬಾ ಸಿಂಪಲ್ ಆಕ್ಟ್. ಸ್ವಲ್ಪ ಇನ್ನೊಂಚೂರು ನಗು ಒಂಚೂರು ಬರೋ ಅಂಥದ್ದು ಬೇಕಾಗಿತ್ತು. ಮಂಥನ ಬಹಳ ಚೆನ್ನಾಗಿ ಆಕ್ಟ್ ಮಾಡಿದ್ರು ಅವರು. ಮಂಥನ ಡಿಡ್ ಗುಡ್. ಫ್ಯಾಂಟಾಸ್ಟಿಕ್. ಓಕೆ, ಜಡ್ಜಸ್ ಈಗ ಸ್ಕೋರ್ ಹೇಳಬೇಕು. ಆಲ್ ದ ಬೆಸ್ಟ್ ಟು ದ ಗ್ಯಾಲರಿ.